ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಒಂದು ಮಸಾಲೆ ವಡೆ ಈ ಚಳಿಗಾಲದಲ್ಲಿ ಒಂದು ಖಾರವಾಗಿ ತಿನ್ನಬೇಕು ಅನಿಸ್ತಿರುತ್ತಲ್ವಾ, ಅದಕ್ಕೋಸ್ಕರ ಕಡಲೆ ತಗೊಂಡು ಅದನ್ನು 2 ಅವರ್ಸ್ ನಾವು ನೆನೆಸಿಟ್ಕೋಬೇಕು. ಮಸಾಲೆ ವಡೆ ಮಾಮೂಲಿ ಎಲ್ಲರೂ ಮಾಡ್ತಾರೆ, ಆದರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಅವರ್ಸು ಅಲಸಂದೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಬೇಳೆಗಳು, ಉಪ್ಪು ಇದನ್ನು ಹಾಕಿ ನಾವು ಈ ಥರ ರುಬ್ಬಿ ಇಟ್ಕೋಬೇಕು. ಇದಕ್ಕೆ ನಾನು ಈರುಳ್ಳಿ ಹಾಗೆ ನುಗ್ಗೆ ಸೊಪ್ಪು ಇದನ್ನು ಸಣ್ಣಕ್ಕೆ ಹೆಚ್ಚಿದ್ದೀನಿ, ಇದನ್ನು ಸಹ ಈರುಳ್ಳಿನೂ ಹೆಚ್ಚಿದ್ದೀನಿ. ಇಲ್ಲಿ ನೋಡಿ, ರುಬ್ಬಿ ಈ ಥರ ಇಟ್ಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಯೋದಕ್ಕೆ ಇಟ್ಟಾದ್ಮೇಲೆ ಇದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ಇಲ್ಲಿ ಈ ರೀತಿ ಕಲಸಿಟ್ಕೋಬೇಕು. ಉಪ್ಪು ಎಲ್ಲ ನೋಡಿಬಿಟ್ಟು ಇದನ್ನು ಈ ರೀತಿ ಸಣ್ಣದಾಗಿ ತಟ್ಟಿಬಿಟ್ಟು ಕೈನಲ್ಲಿ ಇದನ್ನು ಆಯಿಲೆಲ್ಲ ಹಾಕಿ ಡೀಪ್ ಫ್ರೈ ಮಾಡೋವಂಥದ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಈ ರೀತಿ ಅಂದರೆ ಕಂದು ಬಣ್ಣ ಗೋಲ್ಡನ್ ಬ್ರೌನ್ ಬರೋ ತನಕನೂ ನಿಧಾನ ಉರಿನಲ್ಲಿ ಬೇಯಿಸಿದ್ರೆ ಅದು ಒಳಗಡೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಉಲ್ಟಾ ಮಾಡಿ ಎಲ್ಲ ನಾವು ಬೇಯಿಸ್ಕೋಬೇಕು. ಈ ರೀತಿ ಉಲ್ಟಾ ಎಲ್ಲ ಮಾಡಿ ಬೇಯಿಸಿದಾಗ ಒಳಗಡೆ ಹಸಿ ಏನು ಇರೋದಿಲ್ಲ, ಕ್ರಂಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಈ ಥರ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಈ ಪಿಜ್ಜಾ, ಬರ್ಗರ್ ಇದೆಲ್ಲದಕ್ಕಿಂತ ಇದು ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಕಡಲೆಬೇಳೆದಲ್ಲಿ ವಡೆ ಮಾಡ್ತಾರೆ. ನಾವಂತೂ ಇವಾಗ ಎಷ್ಟೊಂದು ಥರ ಯೂಟ್ಯೂಬ್ ಚಾನಲ್ನು ಶಾರ್ಟ್ಸೆಲ್ಲ ನೋಡಿದ್ರೆ ಯಾವ್ಯಾವ ಥರ ವಡೆ ಮಾಡ್ಬೋದು ಅಂತ ನೀವು ನೋಡಿರ್ತೀರ. ಅಲಸಂದೆ ಬೇಳೆ ನಾವು ಪೂರ್ವಿಕರು ನಮ್ಮ ಅಜ್ಜಿ ತಾತಂದಿರ ಕಾಲದಿಂದನೂ ಮಾಡ್ತಿದ್ದಾರೆ. ಬಟ್ ಆವಾಗಿನ ತಿಂಡಿಗಳು ಅಲ್ವಾ, ಇವಾಗಲೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಮಸಾಲೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಅಲಸಂದೆ ವಡೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಆಲ್ರೆಡಿ ಇದೆಲ್ಲ ಆಗಿದೆ. ಇದನ್ನು ನಾವು ಒಂದೊಂದೇ ಆಯಿಲೆಲ್ಲ ತೆಗೆದು ನೀಟಾಗಿ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋ ಅಂಥದ್ದು. ಈಗ ಆಲ್ರೆಡಿ ಇಲ್ಲ, ನಾನು 1 ಟೈಮ್ ಮಾತ್ರ ಇದನ್ನು ಹಾಕಿರೋದು. ಇವಾಗ ಇಷ್ಟು ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಎತ್ತಿಟ್ಕೊಂಡು ಇವಾಗ ಮತ್ತೆ ಇನ್ನೂ ಒಂದು ಬ್ಯಾಚ್ ನಾನು ವಡೆಗಳನ್ನ ಹಾಕ್ಕೊಳ್ತೀನಿ. ಇದೆಲ್ಲ ಬೆಂದಾದಮೇಲೆ ನಾವು ಈ ರೀತಿ ತೆಗೆದಿಟ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಇದನ್ನು ಟೊಮೆಟೊ ಸಾಸ್ ಅಥವಾ ಮಯೋನೀಸ್ ಇದರೆಲ್ಲ ಜೊತೆಗಿನಲ್ಲಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ನಾವು ಟೇಸ್ಟಿಯಾಗಿ ಕೊಟ್ವಿ ಅಂತಲೂ ಆಗುತ್ತೆ, ಅವ್ರಿಗೆ ಒಂದು ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡಬೇಡಿ. ನೋಡಿ, ನಮ್ಮ ಅಲಸಂದೆ ವಡೆ ರೆಡಿಯಾಗಿದೆ. ಮಸಾಲೆ ವಡೆ, ಅಲಸಂದೆ ವಡೆ ಏನು ಬೇಕಾದರೂ ಅಂದ್ಕೋಬೋದು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.